ಬೇಸಿಗೆಯ ಆಹಾರ ಪದ್ಧತಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಪ್ರಕೃತಿಗೆ ಅನುಗುಣವಾಗಿ ಆಹಾರ, ಋತುವಿಗೆ ಅನುಗುಣವಾಗಿ ಆಹಾರ, ಆ ಸಮಯಕ್ಕೆ ಅನುಗುಣವಾದ ಆಹಾರ ಸೇವನೆ ಮಾಡದಿದ್ರೆ ಅಮೃತನು ಸಹ ವಿಷ ಆಗುತ್ತೆ. ಹಣ್ಣು, ಸೊಪ್ಪು, ತರಕಾರಿ ಬಹಳ ಒಳ್ಳೇದು. ಸೊಪ್ಪು ತರಕಾರಿಗಳನ್ನ ಹಸಿಯಾಗಿ ಇದೆಲ್ಲೂ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆಯುರ್ವೇದ ಶಾಸ್ತ್ರದಲ್ಲಿ ಮಾತ್ರ ಸಿಗುತ್ತೆ. BP, ಶುಗರ್, ಕೊಲೆಸ್ಟ್ರಾಲ್ ಇಂತಹ ಸಮಸ್ಯೆಗಳಿಗೆ ಉತ್ತಮವಾದ ಪರಿಹಾರವಾಗಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣು ಶರಣಾರ್ಥಿ. ಆತ್ಮೀಯರೇ, ಬೇಸಿಗೆಯ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದನ್ನು ನೋಡೋಣ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಪ್ರಕೃತಿಗೆ ಅನುಗುಣವಾಗಿ ಆಹಾರ, ಋತುವಿಗೆ ಅನುಗುಣವಾಗಿ ಆಹಾರ, ಸಮಯಕ್ಕನುಗುಣವಾಗಿ ಆಹಾರವನ್ನು ಹೇಳ್ತಾರೆ. ಅಂದರೆ ಆ ಸಮಯಕ್ಕನುಗುಣವಾದ ಆಹಾರ ಸೇವನೆ ಮಾಡದಿದ್ರೆ ಅಮೃತನೂ ಸಹ ವಿಷ ಆಗುತ್ತೆ. ಈಗ ಕಷಾಯ, ಕಾಳುಮೆಣಸು ಇದು ಬಹಳ ಒಳ್ಳೆಯದು. ಆದರೆ ಬೇಸಿಗೆಯಲ್ಲಿ ಅದು ಒಳ್ಳೆಯದಲ್ಲ. ಹಣ್ಣು, ಸೊಪ್ಪು, ತರಕಾರಿ ಬಹಳ ಒಳ್ಳೆಯದು. ಆದರೆ ಮಳೆಗಾಲದಲ್ಲಿ ಹೆಚ್ಚು ಹಣ್ಣು ಸೇವನೆ ಮಾಡೋದು ಒಳ್ಳೆಯದಲ್ಲ. ಸೊಪ್ಪು ತರಕಾರಿಗಳನ್ನ ಹಸಿಯಾಗಿ ಮಳೆಗಾಲದಲ್ಲಿ ಸೇವನೆ ಮಾಡಬಾರ್ದು. ಅದನ್ನು ಬೇಯಿಸಿ ತಿನ್ನಬೇಕು. ಹೀಗೆ ಋತುವಿಗೆ ಅನುಗುಣವಾಗಿ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಳೋದು, ಆಹಾರದಲ್ಲಿ ಮತ್ತು ಸಮಯಕ್ಕೆ ನಿಗದಿಗೆ ಅನುಗುಣವಾಗಿ ಆಹಾರವನ್ನು ಸೇವನೆ ಮಾಡೋದು ಆಯುರ್ವೇದ ಶಾಸ್ತ್ರದ ಒಂದು ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ. ಇದೆಲ್ಲೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆಯುರ್ವೇದ ಶಾಸ್ತ್ರದಲ್ಲಿ ಮಾತ್ರ ಸಿಗುತ್ತೆ. ಆಹಾರದ ಕುರಿತಾಗಿ ಆಯುರ್ವೇದ ಶಾಸ್ತ್ರ ಹೇಳದಷ್ಟು ವಿಚಾರಗಳನ್ನು ಬೇರೆ ಯಾವ ಶಾಸ್ತ್ರವೂ ಹೇಳಿಲ್ಲ. ಅದಕ್ಕೆ ಬೇಸಿಗೆ ಕಾಲದ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದನ್ನು ಆಯುರ್ವೇದ ಶಾಸ್ತ್ರದ ಪ್ರಕಾರ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮುಖ್ಯವಾಗಿ ಬೇಸಿಗೆಯಲ್ಲಿ ಶೀತವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಆಹಾರ ತಿನ್ನಬೇಕು ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಅದರಲ್ಲಿ ಅಂಬಲಿ, ಬೆಳಗ್ಗೆ ಎದ್ದು ಅಂಬಲಿ ಮತ್ತು ಮಜ್ಜಿಗೆಯನ್ನು ಕುಡಿಯೋದು ಬೇಸಿಗೆ ಕಾಲದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ನೀಡುತ್ತದೆ. ಕರಳಿನ ಆರೋಗ್ಯ ಚೆನ್ನಾಗಿರುತ್ತೆ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಮಲಬದ್ಧತೆ ಸಮಸ್ಯೆಗೆ ಪರಿಹಾರ, ಚರ್ಮದ ಆರೋಗ್ಯ, BP, ಶುಗರು, ಕೊಲೆಸ್ಟ್ರಾಲ್ ಇಂಥ ಸಮಸ್ಯೆಗಳಿಗೆ ಉತ್ತಮವಾದ ಪರಿಹಾರವಾಗಿ ಅಂಬಲಿ ಕೆಲಸ ಮಾಡುತ್ತೆ. ಮತ್ತು ಮಧ್ಯಾಹ್ನ ಯಥೇಚ್ಛವಾಗಿ ಹಣ್ಣುಗಳನ್ನು ತಿನ್ನಬೇಕು ಅಂತ ಹೇಳ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೂ ಸಹ ಹಣ್ಣು ತಿನ್ನೋದು ಒಳ್ಳೆಯದು ಅಂತ ಬೇಸಿಗೆ ಸಂದರ್ಭದಲ್ಲಿ ಬಹಳ ಒಳ್ಳೆಯದು ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಉಲ್ಲೇಖ ಕಾಣಬಹುದು. ಒಟ್ಟಿನಲ್ಲಿ ಹಣ್ಣು ಹೆಚ್ಚಾಗಿ ತಿನ್ನಬೇಕಾಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಸೀಸನ್ ಯಾವುದು ಅಂತ ಹೇಳಿದ್ರೆ ಬೇಸಿಗೆ. ಬೇಸಿಗೆಯಲ್ಲಿ ನೋಡ್ಬೇಕಾದ್ರೆ ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು, ದ್ರಾಕ್ಷಿ ಹಣ್ಣು ಇವೇ ಸಿಗ್ತವೆ. ಅಂದರೆ ಪ್ರಕೃತಿ ಯಾವ ಕಾಲಕ್ಕೆ ಏನು ಕೊಡಬೇಕು ಅದನ್ನು ಸರಿಯಾಗಿ ಕೊಟ್ಟಿದೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಕ್ಕಾಗದೆ ನಾವು ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದೇವೆ. ಅದಕ್ಕೆ ದಾಳಿಂಬೆ, ಆಮೇಲೆ ಕರ್ಬೂಜ, ಕಲ್ಲಂಗಡಿ, ದ್ರಾಕ್ಷಿ ಇವೆಲ್ಲವನ್ನು ಯಥೇಚ್ಛವಾಗಿ ಬೇಸಿಗೆಯ ಸಂದರ್ಭದಲ್ಲಿ ಸೇವನೆ ಮಾಡೋದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ಬೋದು. ಆ ಒಂದು ಪಿತ್ತ ವಿಕಾರಗಳನ್ನು ದೂರ ಮಾಡಲಿಕ್ಕೆ ಶೀತ ವೀರ್ಯ ಗುಣಧರ್ಮ ಇರತಕ್ಕಂಥ ಪದಾರ್ಥವನ್ನು ಸೇವನೆ ಮಾಡಬೇಕು. ಪಾಚಕ, ರಂಜಕ, ಸಾಧಕ, ಆಲೋಚಕ, ಭ್ರಾಜಕ ಅಂತೇಳಿ 5 ರೀತಿಯ ಪಿತ್ತ, 5 ಟೈಪ್ಸ್ ಆಫ್ ಪಿತ್ತ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 5 ರೀತಿಯ ಪಿತ್ತವನ್ನು ಸಮತೋಲನವಾಗಿಡಲಿಕ್ಕೆ ಹಣ್ಣುಗಳು ಅತ್ಯಂತ ಸರ್ವಶ್ರೇಷ್ಠ ದಿವ್ಯೌಷಧಿಯಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಹಣ್ಣುಗಳನ್ನು ತಿನ್ನೋ ಆಸೆ ಇರೋರು, ಹಣ್ಣುಗಳನ್ನು ತಿಂದರೆ ಕೋಲ್ಡ್ ಅಲರ್ಜಿ ಆಗ್ತಕ್ಕಂಥವ್ರು ಬೇಸಿಗೆಯ ಸಂದರ್ಭದಲ್ಲಿ ಹಣ್ಣುಗಳನ್ನು ತಿನ್ನಿ. ಋತುವಿಗೆ ಅನುಗುಣವಾಗಿ ಆಹಾರ ಸೇವನೆ ಮಾಡಿ. ಇಲ್ಲಾಂದರೆ ನಾವು ಮಳೆಗಾಲದಲ್ಲಿ ಅದು ರಾತ್ರಿ ಹೊತ್ತು ಹಣ್ಣು ತಿನ್ನೋದು ದಿನಚರ್ಯದ ವಿರುದ್ಧವಾಗ್ತದೆ. ಅದಕ್ಕೆ ರಾತ್ರಿ ಹಣ್ಣು ಬೇಡ, ಬೆಳಗ್ಗೆ ಮತ್ತು ಮಧ್ಯಾಹ್ನ ಹಣ್ಣನ್ನು ಸೇವನೆ ಮಾಡೋಣ. ಹಣ್ಣನ್ನು ಸೇವನೆ ಮಾಡೋದು ಹೇಗೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಹಣ್ಣನ್ನು ಆಹಾರದ ನಂತರ ಸೇವನೆ ಮಾಡೋದು ಒಳ್ಳೆಯದಲ್ಲ. ಜೀರ್ಣಶಕ್ತಿಗೆ ತೊಂದರೆ ಆಗುತ್ತೆ. ಯಾಕಂದರೆ ಹಣ್ಣು ಬೇಗ ಜೀರ್ಣ ಆಗುತ್ತೆ, ಆಹಾರ ಲೇಟಾಗಿ ಜೀರ್ಣ ಆಗುತ್ತೆ. ಅಲ್ಲಿ ಹೊಟ್ಟೆ ಕನ್ಫ್ಯೂಷನ್ ಶುರುವಾಗುತ್ತೆ, ಅದೇ ಅಜೀರ್ಣ ಆಗುತ್ತೆ. ಅದಕ್ಕೆ ಹಸಿದು ಹಣ್ಣು ತಿನ್ನಬೇಕಂತೆ. ಆಹಾರದ ನಂತರ ಕಬ್ಬು ತಿನ್ನಬೇಕಂತ. ಕಬ್ಬು ತಿನ್ನೋದ್ರಿಂದ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಚೆನ್ನಾಗಾಗ್ತವೆ. ಹಾಗಾಗಿ ಹಸಿದಾಗ ಹಣ್ಣು ತಿನ್ನೋದು ಬಹಳ ಮುಖ್ಯ. ಇದು ಹಣ್ಣಿನ ಸೇವನೆ ಮಾಡೋದು ಬೇಸಿಗೆ ಕಾಲ ಅತ್ಯಂತ ಪೂರಕವಾಗಿರ್ತಕ್ಕಂಥ ಕಾಲ ಅಂಥೇಳಿ ಮತ್ತೆ ಹೇಳ್ತೇನೆ. ಮಜ್ಜಿಗೆ ಸೇವನೆ ಮಾಡಿ. ಮತ್ತು ಬೇಸಿಗೆ ಕಾಲದಲ್ಲಿ ಅಭ್ಯಂಗ ಸ್ನಾನ ಬಹಳ ಮುಖ್ಯ. ಬೇಸಿಗೆ ಕಾಲದಲ್ಲಿ ವಾರಕ್ಕೆ ಒಂದ್ಸಲ ಏನಾದರೂ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿ ಸ್ನಾನ ಮಾಡ್ಕೊಳ್ಳಿ. ಆಮೇಲೆ ಹಣ್ಣು ಮತ್ತು ಸೊಪ್ಪು ತರಕಾರಿಗಳನ್ನು ರುಬ್ಬಿ ಪೇಸ್ಟ್ ಥರ ತಯಾರಿಸಿ ಆ ಪೇಸ್ಟನ್ನೇ ಮೈಗೆಲ್ಲ ಲೇಪನ ಮಾಡಿ ಸ್ನಾನ ಮಾಡೋದ್ರಿಂದ ಸಮ್ಮರ್ ಸೀಸನಲ್ಲಿ ಬರ್ತಕ್ಕಂಥ ಚರ್ಮದ ಇನ್ಫ್ಲಮೇಷನ್ಗಳು, ಇನ್ಫೆಕ್ಷನ್ಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಬಾಳೆಹಣ್ಣಿನ ಸಿಪ್ಪೆ, ಕಿತ್ತಳೆ ಹಣ್ಣಿನ ಸಿಪ್ಪೆ, ದಾಳಿಂಬೆ ಹಣ್ಣಿನ ಸಿಪ್ಪೆ ಹಾಗೆ ಬಿಸಾಕೋದಕ್ಕಿಂತ ಅದನ್ನೇ ರುಬ್ಬೋದು, ಅದನ್ನು ಪೇಸ್ಟ್ ಥರ ಮಾಡ್ಕೊಳ್ಳೋದು, ಅದನ್ನು ಮೈಗೆಲ್ಲ ಲೇಪನ ಮಾಡಿ ಸ್ನಾನ ಮಾಡೋದ್ರಿಂದ ಚರ್ಮಕ್ಕೆ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯ ಸಿಗ್ತದೆ. ತರಕಾರಿ ಸಿಪ್ಪೆಗಳನ್ನ, ಹೀರೆಕಾಯಿ ಸಿಪ್ಪೆಯನ್ನು ಮತ್ತು ಬೇರೆ ಬೇರೆ ಸಿಪ್ಪೆಯನ್ನು ಚೆಲ್ಲೋದಕ್ಕಿಂತ ಅದನ್ನೇ ರುಬ್ಬಿ ಪೇಸ್ಟ್ ಮಾಡ್ಕೊಂಡು ಹಚ್ಕೊಂಡ್ರೆ ಅದರಲ್ಲಿ ಆ ಸಿಪ್ಪೆಯಲ್ಲೂ ಕೂಡ
ಫೈಬರ್ನ ಅಂಶ, ಪೋಷಕ ಸತ್ವಗಳ ಅಂಶ ಇರ್ತವೆ. ಅದು ನಮ್ಮ ಚರ್ಮಕ್ಕೆ ಪೋಷಣೆಯನ್ನು ನೀಡುತ್ತದೆ, ಔಷಧಿಯಾಗಿಯೂ ಕೂಡ ಕೆಲಸ ಮಾಡ್ತದೆ. ಅದರಲ್ಲಿ ಆಂಟಿ ಆಕ್ಸಿಡೆಂಟ್, ನೈಟ್ರಿಕ್ ಆಕ್ಸೈಡ್ ಇರ್ತದೆ. ಹೀಗೆ ಬೇಸಿಗೆ ಕಾಲದಲ್ಲಿ ಅಷ್ಟೇ ಅಲ್ಲ, ಬೇರೆ ಯಾವ ಕಾಲದಲ್ಲಿ ಬೇಕಾದ್ರೂ ಸೊಪ್ಪು ತರಕಾರಿಗಳ ಸಿಪ್ಪೆಗಳನ್ನ ಪೇಸ್ಟ್ ಮಾಡಿ ನಮ್ಮ ದೇಹಕ್ಕೆ ಅಪ್ಲೈ ಮಾಡೋದು ಒಳ್ಳೆಯದು ಅಂತಕ್ಕಂಥ ವಿಚಾರ. ಇದಿಷ್ಟು ಬೇಸಿಗೆ ಕಾಲದ ಋತುಚರ್ಯ. ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಕಷಾಯಗಳನ್ನ ಸೇವನೆ ಮಾಡಬಾರ್ದು, ಮತ್ತು ಮಸಾಲೆ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು, ಕರೆದಿರೋ ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು. ಯಾಕಂದರೆ ಅದು ಕಾಲ ವಿರುದ್ಧ ಆಗುತ್ತೆ. ಚಳಿಗಾಲದಲ್ಲಿ ಕರೆದಿರೋ ಪದಾರ್ಥ ಒಳ್ಳೆಯದು, ಸ್ನಿಗ್ಧತೆ ಒಳ್ಳೆಯದು ಅಂತ ಹೇಳ್ತೀವಿ. ಬೇಸಿಗೆಯಲ್ಲಿ ಅದು ಒಳ್ಳೆಯದಲ್ಲ. ಹೀಗೆ ಋತುವಿಗೆ ಅನುಗುಣವಾಗಿ ನಾವು ಸೇವನೆ ಮಾಡೋದು ಆ ಒಂದು ಆರೋಗ್ಯಕ್ಕೆ ಪೂರಕ ಶಕ್ತಿ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋನ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದ್ಮೇಲೆ ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ಯೋಗ, ಪ್ರಾಣಾಯಾಮ, ಧ್ಯಾನ, ಆಹಾರ ಪದ್ಧತಿ, ಜೀವನ ಕ್ರಮ, ಆರೋಗ್ಯ ನೆಮ್ಮದಿಯಿಂದ ಬದುಕಲಿಕ್ಕೆ ಅವುಗಳನ್ನ ಹೇಗೆ ರೂಢಿಸ್ಕೋಬೇಕು ಅನ್ನೋ ವಿಚಾರವನ್ನು ಪ್ರಾಕ್ಟಿಕಲ್ ನಿಮಗೆ ತಿಳಿಸ್ಕೊಡ್ತೇವೆ. ತಮ್ಮೆಲ್ಲರಿಗೂ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.